ಅಸ್ಮಾನ್ ಸ್ವಸ್ತಿಭಿರತಿ ದುರ್ಗಾಣಿ ವಿಶ್ವಾ ಪೋಶ್ಚ ಪೃಥ್ವೀ ಬಹುಲಾನ ಉರ್ವಿ ಭವಾತೋಕಾಯತನಯಾಯ ಶಯ್ಯೋ ವಿಶ್ವಾನಿನೋ ದುರ್ಗಃ ಜಾತವೇದಸ್ಸಿಂಧುನ್ನನಾವ ದುರಿತಾತಿಪರ್ಷಿ ಅಗ್ನೇ ಅತ್ರಿವನ್ಮನಸಾ ಗೃಣಾನೋ ಓಸ್ಮಾಕಂ ವೇವೋದ್ಯವಿತಾತನೂನಾಂ ಋತನಾಜಿತಗುಂ ಸಹಮಾನಮುಗ್ರಮಗ್ನಿಗುಂ ಹುವೇಮ ಪರಮಾಸದಸ್ತಾತ್ ಸನಃ ಪರಷದತಿ ದುರ್ಗಾಣಿ ವಿಶ್ವಾ ಕ್ಷಾಮದ್ದೇವೋ ಅತಿದುರಿತಾತ್ಯಗ್ನಿಃ ಪ್ರತ್ನೋಷಿಕಮೀಢ್ಯೋ ಅಧ್ವರೇಷು ಸನಾಚ್ಚ ಹೋತ ನವ್ಯಶ್ಚ ಸತ್ಸೇ ಸ್ವಾಂಚಾಗ್ನೇ ತನುವಂ ಪ್ರಿಪ್ರಯಸ್ವಾಸ್ಮಭ್ಯಂಚಸೌ ಭಗಮಾ ಯಜಸ್ವ ಗೋಭಿರ್ಜುಷ್ಟಮಯುಜೋ ನಿಷಿಕ್ತಂ ತವೇಂದ್ರವಿಷ್ಣೋರನುಸಂಚರೇಮ ನಾಕಸ್ಯ ಪೃಷ್ಠಮಭಿಸಂವಸಾನೋ ವೈಷ್ಣವೀಂ ಲೋಕ ಇಹ ಮಾದಯಂತಾಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಓಂ ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಯೇ ನಮಃ ಪೃಥಿವ್ಯೈ ನಮ ಓಷಧೀಭ್ಯಃ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ವೇದಘೋಷವನ್ನು ಮಾಡಿರುವಂಥ ಶ್ರೀಯುತ ಶಂಕರಾನಂದ ಇವರಿಗೆ ಧನ್ಯವಾದಗಳು. ಇದೀಗ ಪ್ರಾರ್ಥನೆ ಕುಮಾರಿ ಆಶ್ರಿತಾ ಮತ್ತು ಕುಮಾರಿ ಅಚಿಂತಾ ಇವರಿಂದ. ಗಜವದನ ಹೇ ರಂಬ ವಿಜಯಧ್ವಜ ಶತನ ವಿಪ್ರತಿಭ. ಗಜವದನ ಹೇ ರಂಬ ವಿಜಯಧ್ವಜ ಶತನ ವಿಪ್ರತಿಭ. ಏಕದಂತ ವೈಕಲಾಂತ ವೃದ್ಧಿ ಸಿದ್ಧಿ ದ್ವಯಲಾಕಾಂತ. ಏಕದಂತ ವೈಕಲಾಂತ ವೃದ್ಧಿ ಸಿದ್ಧಿ ದ್ವಯಲಾಕಾಂತ. ಗಜವದನ ಹೇ ರಂಬ ಮೂಷಕ ವಾಹನ ಸರ್ಪಭೂಷಾ. ಮೂಷಕ ವಾಹನ ಸರ್ಪಭೂಷಾ. ಸಸನಿ ನಿ ಪಪ ಮಮ ಗಗ ಸಸನಿ ಸ ಗಮ ಪನಿ ಸ ಪನಿ ಸ ನಿ ಸ ನಿ ಸ ಸ. ಮೂಷಕ ವಾಹನ ಸರ್ಪಭೂಷಾ. ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ. ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ. ವಂದಿಪೆವು ಶ್ರೀ ಗಣೇಶ. ವಂದಿಪೆವು ಶ್ರೀ ಗಣೇಶ. ಗಣೇಶ ಗಣೇಶ ಣೇಶ ಣೇಶ ಶಾ ಶಾ ಶಾ. ಗಜವದನ ಹೇ ರಂಬ. ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ. ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ. ಆದಿ ಪ್ರೇಕ್ಷಕನೇ ಕಾನೆ ನೆ 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 ನೆ. ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ. ಆದಿ ಪ್ರೇಕ್ಷಕನೇ ಕನೆ 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 ನೆ 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 ನೆ. ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ. ಆದಿ ಪ್ರೇಕ್ಷಕನೇ ಕಾನೆ ನೆ 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 ನೆ. ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ. ಆದಿ ಪ್ರೇಕ್ಷಕನೇ ನೆ 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 ನೆ. ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ. ಸ್ವೀಕರಿಸೈ ನಾಟಕ ಮೋದಕ. ಸ್ವೀಕರಿಸೈ ನಾಟಕ ಮೋದಕ. ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ. ಸ್ವೀಕರಿಸೈ.
ರಂಗಗೀತೆಯೊಂದಿಗೆ ಪ್ರಾರ್ಥನೆ ಮಾಡಿರುವಂಥ ಕುಮಾರಿ ಆಶ್ರಿತ ಹಾಗೂ ಕುಮಾರಿ ಅಚಿಂತಾ ಇವರಿಗೆ ಧನ್ಯವಾದಗಳು. ಈಗ ತಮ್ಮೆಲ್ಲರನ್ನು ಸ್ವಾಗತಿಸಲಿಕ್ಕೆ ಅಭಿರುಚಿಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಎ ಶಿವರಾಮಕೃಷ್ಣ ಸರ್ ಅವರಿಗೆ ಪ್ರಾರ್ಥಿಸುತ್ತೇನೆ. ವೇದಿಕೆ ಮೇಲಿರುವ ಮುಖ್ಯ ಅತಿಥಿಗಳಾದ ಪದ್ಮಶ್ರೀ ಡಾಕ್ಟರ್ ಗಿರೀಶ್ ಕಾಸರವಳ್ಳಿಯವರೇ, ಅಭಿರುಚಿ ಸಂಸ್ಥೆಯ ಗೌರವ ಅಧ್ಯಕ್ಷರಾದಂಥ ಕಾಂತೇಶ್ ಮೂರ್ತಿಯವರೇ, ರಂಗಸೌರಭದ ಪರವಾಗಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಶ್ರೀಯುತ ನಟೇಶ್ ಕಾಸರವಳ್ಳಿಯವರೇ, ನೆರೆದಿರುವ ಎಲ್ಲ ಅಭಿರುಚಿ ಅಭಿಮಾನಿಗಳೇ, ಅಭಿರುಚಿ ಸಂಸ್ಥೆ ತಮಗೆಲ್ಲರಿಗೂ ತಿಳಿದಿರುವಂತೆ ಕಳೆದ 21 ವರ್ಷಗಳಿಂದ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕಾರ್ಯಕ್ರಮಗಳನ್ನು ಶಿವಮೊಗ್ಗದ ಜನತೆಗೆ ನೀಡ್ತಾ ಬಂದಿದೆ. ಸಂಗೀತ, ನೃತ್ಯ, ನಾಟಕ, ಯಕ್ಷಗಾನ ಹಾಗೂ ವಿವಿಧ ಪ್ರಕಾರಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕಾರ್ಯಕ್ರಮಗಳನ್ನು ಶಿವಮೊಗ್ಗ ನಗರಕ್ಕೆ ನೀಡ್ತಾ ಬಂದಿದೆ. ಶಿವಮೊಗ್ಗ ನಗರ ಜನತೆ ಇದನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ವೈಯಕ್ತಿಕ ಪರಿಚಯ ಮಾಲಿಕೆಯಲ್ಲಿ ಶ್ರೀಯುತ ತ್ಯಾಗರಾಜರು, ಶ್ಯಾಮಶಾಸ್ತ್ರಿಗಳು, ಮುತ್ತುಸ್ವಾಮಿ ದೀಕ್ಷಿತರು, ಪುರಂದರದಾಸರು, ಶ್ರೀಕವಿ ಪರಮದೇವ, ಬೀಚಿ ಹಾಗೂ ಹೆಳವಣಕಟ್ಟೆ ಗಿರಿಯಮ್ಮ ಹಾಗೂ ಇತ್ತೀಚೆಗಷ್ಟೇ ಶ್ರೀಧರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ಆಧರಿಸಿದ ನಾಟಕಗಳನ್ನು ಶಿವಮೊಗ್ಗದ ಜನತೆಗೆ ನೀಡಿದ್ದೀವಿ. ಇದಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಶಿವಮೊಗ್ಗ ಜನರಿಗೆ ಅಗತ್ಯವಾದಂಥ ಅನೇಕ ಇತರ ಕಾರ್ಯಕ್ರಮಗಳನ್ನು, ಮುಖ್ಯವಾಗಿ ರಕ್ತದಾನ ಶಿಬಿರಗಳು, ಪರಿಸರದ ಮಾಲಿನ್ಯದ ಬಗ್ಗೆ ಜಾಗೃತಿಯನ್ನು ನೀಡಿಸುವಂತಹ ಕಾರ್ಯಕ್ರಮ, ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ಅರಿವನ್ನು ನೀಡಿಸುವಂಥ ಕಾರ್ಯಕ್ರಮ, ನೀರಿನ ಜಲ ಸಂರಕ್ಷಣೆ ಬಗ್ಗೆ ಕಾರ್ಯಕ್ರಮಗಳನ್ನು ಸಹ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಅಭಿರುಚಿ ನೀಡ್ತಾ ಬಂದಿದೆ. 2 ವರ್ಷಗಳ ಕೆಳಗೆ ಕೊರೋನಾ ಇಡೀ ಪ್ರಪಂಚವನ್ನೇ ಅಲ್ಲಾಡಿಸ್ತಾ ಇದ್ದಾಗ ಕೊರೋನಾ ಪೀಡಿತರಿಗೆ ಸಹಾಯ ಹಸ್ತವನ್ನು ಸಹ ಅಭಿರುಚಿ ಸಂಸ್ಥೆ ನೀಡಿತು. ಇಂಥ ಕಾರ್ಯಕ್ರಮಗಳನ್ನು ಕಳೆದ 22 ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬರ್ತಿರುವಂಥ ಅಭಿರುಚಿ ಸಂಸ್ಥೆ ಈ ಸಂಜೆ ರಾಮಾಯಣದಲ್ಲಿ ಕೈಕೇಯಿ ಅನ್ನುವಂತಹ ಒಂದು ಪೌರಾಣಿಕ ನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪದ್ಮಶ್ರೀ ಡಾಕ್ಟರ್ ಗಿರೀಶ್ ಕಾಸರವಳ್ಳಿಯವರು, ಕನ್ನಡ ಚಲನಚಿತ್ರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವಂತೆ ಮಾಡಿದಂಥ ಹಿರಿಮೆ ಪಡೆದ ಶ್ರೀ ಗಿರೀಶ್ ಕಾಸರವಳ್ಳಿಯವರು ಇಂದಿನ ಮುಖ್ಯ ಅತಿಥಿಗಳಾಗಿ ಬಂದಿರುವುದು ನಮಗೆಲ್ಲರಿಗೂ ತುಂಬ ಸಂತಸ ವಿಷಯ. ಅವರನ್ನು ವೈಯಕ್ತಿಕವಾಗಿ, ಅಭಿರುಚಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಅಭಿರುಚಿಯ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಕಾಂತೇಶ್ ಮೂರ್ತಿಯವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೀನಿ. ಇಂದಿನ ಈ ಪೌರಾಣಿಕ ನಾಟಕವನ್ನು ರಂಗಸೌರಭ ಪ್ರಸ್ತುತಪಡಿಸ್ತಾ ಇದೆ. ಅಭಿರುಚಿ ಅದಕ್ಕೆ ಸಹಾಯ ಹಸ್ತವನ್ನು ನೀಡ್ತಾ ಇದೆ. ಈ ರಂಗಸೌರಭದ ಪರವಾಗಿ ಬಂದಿರುವಂತಹ ಶ್ರೀಯುತ ನಟೇಶ್ ಕಾಸರವಳ್ಳಿಯವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಇಂದಿನ ಈ ನಾಟಕದ ಪರಿಕಲ್ಪನೆ, ರಚನೆ ಹಾಗೂ ನಿರ್ದೇಶನ ಮಾಡಿರುವಂಥದ್ದು ಶ್ರೀಮತಿ ಉಷಾ ನಟೇಶ್ ಕಾಸರವಳ್ಳಿಯವರು. ಅವರಿಗೂ ಸಹ ಅಭಿರುಚಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಇಂದಿನ ಈ ನಾಟಕದಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಸಹಾಯ ಹಸ್ತವನ್ನು ನೀಡಿದಂತಹ ಸಂಗೀತದಲ್ಲಿ ಶ್ರೀಪಾದ್ ಹಾಗೂ ಶಿವಕುಮಾರ್, ರಂಗಸಜ್ಜಿಕೆ ರಾಜೇಂದ್ರ, ಬೆಳಕು ವಿನ್ಯಾಸ ಎನ್ ಚಂದನ್, ಪ್ರಸಾದನ ಸಾಸುವೆಹಳ್ಳಿ ಸತೀಶ್, ರಂಗ ನಿರ್ವಹಣೆ ಕೂದೋಳೆ ಮಂಜುನಾಥ್. ಇವರೆಲ್ಲರಿಗೂ ಸಹ ಅಭಿರುಚಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಈ ನಾಟಕದಲ್ಲಿ ಪಾತ್ರವನ್ನು ವಹಿಸ್ತಿರುವ ಎಲ್ಲ ಕಲಾವಿದರಿಗೂ ಸಹ ಈ ರಂಗಸೌರಭ ಹಾಗೂ ಅಭಿರುಚಿ ಸಂಸ್ಥೆಗಳ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಅಭಿರುಚಿಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಾದರಪಡಿಸಲಿಕ್ಕೆ ಹಾಗೂ ಅದನ್ನು ನಿರ್ವಹಿಸಲಿಕ್ಕೆ ಸಹಾಯ ಹಸ್ತವನ್ನು ನೀಡ್ತಿರುವಂತಹ
ಎಲ್ಲ ಕಾರ್ಯಕಾರಿ ಸದಸ್ಯರಿಗೂ ಹಾಗೂ ಅಭಿರುಚಿ ಮಿತ್ರರಿಗೂ ಸಹ ಸ್ವಾಗತವನ್ನು ಕೋರ್ತೀನಿ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ, ತಮ್ಮ ಭಾಗವಹಿಸುವಿಕೆ, ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ತಾವು ಬಂದು ಪ್ರೋತ್ಸಾಹಿಸಿ ನಮ್ಮ ಬೆನ್ನು ತಡ್ತಿರೋದ್ರಿಂದೇ 21 ವರ್ಷಗಳ ಕಾಲ ನಿರಂತರವಾಗಿ ನಾವು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಂದು ಬಂದಿರುವ ತಮ್ಮೆಲ್ಲರಿಗೂ ಸಹ ವೈಯಕ್ತಿಕವಾಗಿ ಹಾಗೂ ಅಭಿರುಚಿಯ ಪರವಾಗಿ ಹಾಗೂ ರಂಗಸೌರಭದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಶಿವಮೊಗ್ಗ ಜನತೆಗೆ ನೀಡುತ್ತಿರುವುದು ಮಾಧ್ಯಮ ಮಿತ್ರರಿಗೂ ಸಹ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಬಯಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಎಲ್ಲರನ್ನೂ ಸ್ವಾಗತಿಸಿರುವ ಡಾಕ್ಟರ್ ಶಿವರಾಮಕೃಷ್ಣ ಸರ್ ಅವರಿಗೂ ಕೂಡ ಸ್ವಾಗತ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ನಾಟಕದ ಪ್ರಸ್ತಾವನೆ ಮತ್ತು ಮುಖ್ಯ ಅತಿಥಿಗಳನ್ನು ಪರಿಚಯ ಮಾಡಿಕೊಡಿ ಅಂತ BS ಮಧುರಾರವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಶುಭ ಸಂಜೆ. ಭರತಖಂಡದ ಮಹಾಕಾವ್ಯ ರಾಮಾಯಣ, ಅದರಲ್ಲಿ ಬರುವ ಒಂದೊಂದು ಪಾತ್ರವು ಮಾನವ ಕುಲಕ್ಕೆ ಒಂದೊಂದು ನೀತಿಯನ್ನು ಬೋಧಿಸುವಂಥದ್ದಾಗಿದೆ, ಜೀವನಕ್ಕೆ ಮಾರ್ಗದರ್ಶನ ನೀಡುವಂಥದ್ದಾಗಿದೆ. ಕಾಲಕಾಲಕ್ಕೆ ಅವುಗಳ ಚಿಂತನ ಮನನ ಕಾರ್ಯದಿಂದ ಬದುಕು ಉದ್ದೀಪನಗೊಳ್ಳುತ್ತದೆ. ಅಂತಹುದೇ ಒಂದು ಪ್ರಯತ್ನ ಈ ದಿನದ ನಾಟಕದ್ದಾಗಿದೆ. ನಾಟಕದ ಶೀರ್ಷಿಕೆ ರಾಮಾಯಣದಲ್ಲಿ ಕೈಕೇಯಿ. ಹೆಸರೇ ಸೂಚಿಸುವಂತೆ ನಾಟಕ ಕೈಕೇಯಿಯ ಸುತ್ತಮುತ್ತ ಸಾಗುತ್ತದೆ. ಮೂಲ ಗ್ರಂಥ ವಾಲ್ಮೀಕಿ ರಾಮಾಯಣದಲ್ಲಿ ರಾಮನ ವನಗಮನದ ನಂತರದ ಕೈಕೇಯಿಯ ಮನೋಕ್ಲೇಶದ ಚಿತ್ರಣ ಕಂಡುಬರುವುದಿಲ್ಲ. ಆದರೆ ಅಲ್ಲಿಂದೀಚೆಗೆ ಎಷ್ಟೋ ಕವಿ ಮನಗಳು ತಮ್ಮ ಭಾವನೆಗೆ ತಕ್ಕಂತೆ ಕೈಕೇಯಿ ಚಿತ್ರಣವನ್ನು ಹಿಗ್ಗಿಸಿ ರೂಪಿಸಿದ್ದಾರೆ. ಅಂತಹವುಗಳಲ್ಲಿ ಕೆಲವನ್ನು ಕ್ರೋಢೀಕರಿಸಿ ಕೈಕೇಯಿ ಪಾತ್ರದ ವಿಶ್ಲೇಷಣೆಯನ್ನು ನಾಟಕ ರಾಮಾಯಣದಲ್ಲಿ ಕೈಕೇಯಿಯಲ್ಲಿ ಬಿಂಬಿಸಲಾಗಿದೆ. ಮೂಲ ಗ್ರಂಥ ವಾಲ್ಮೀಕಿ ರಾಮಾಯಣದಲ್ಲಿ ಸಿಗುವ ಮಾಹಿತಿಗಳೊಂದಿಗೆ ಇತರೆ ಕಾವ್ಯಗಳ ಕೈಕೇಯಿಯ ಕೆಲವು ಪ್ರಮುಖ ಅಂಶಗಳನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಹೀಗೆ ಕೇವಲ ವಾಲ್ಮೀಕಿಯ ಲೇಖನಿ ಕಂಡಂತೆ ಅಲ್ಲದೆ ಇತರ ಕಾವ್ಯಗಳ ಚಿಕ್ಕ ಚಿಕ್ಕ ತೊರೆಗಳನ್ನು ಒಗ್ಗೂಡಿಸಿಕೊಂಡು ಕೈಕೇಯಿಯ ಕೈ ಹಿಡಿದು ನಾಟಕ ಮುಂದೆ ಸಾಗುತ್ತದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾವು ನೋಡಲಿರುವ ನಾಟಕ ರಾಮಾಯಣದಲ್ಲಿ ಕೈಕೇಯಿ ಅನಾವರಣಗೊಳ್ಳಲಿದೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಮೂಲದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯವರೇ ಆದ ನಮ್ಮೆಲ್ಲರ ಹೆಮ್ಮೆಯ, ನಮ್ಮೆಲ್ಲರ ನೆಚ್ಚಿನ ವಿಶೇಷ ವ್ಯಕ್ತಿ ಶ್ರೀಯುತ ಪದ್ಮಶ್ರೀ ಡಾಕ್ಟರ್ ಗಿರೀಶ್ ಕಾಸರವಳ್ಳಿಯವರ ಪರಿಚಯ. ಯು ಕ್ಯಾನ್ ಕ್ಲಾಪ್, ಐ ಗೆಸ್. ಗಿರೀಶ್ ಕಾಸರವಳ್ಳಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕಾಸರವಳ್ಳಿಯಲ್ಲಿ 1950ರಲ್ಲಿ ಜನನ. ಇವರು ಪೂನಾದ ಫಿಲ್ಮ್ ಮತ್ತು ಟೆಲಿವಿಷನ್ ಸಂಸ್ಥೆಯಿಂದ ಬಂಗಾರದ ಪದಕದೊಂದಿಗೆ ತೇರ್ಗಡೆಯಾದವರು. ವಿದ್ಯಾರ್ಥಿ ದೆಸೆಯಲ್ಲಿಯೇ ಇವರ ನಿರ್ದೇಶನದ ಅವಶೇಷ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ಭಾರತೀಯ ಚಲನಚಿತ್ರರಂಗದಲ್ಲಿ ಸಮಾನಾಂತರ ಸಿನಿಮಾಗಳನ್ನು ಹುಟ್ಟುಹಾಕಿದ ಪ್ರಮುಖರಲ್ಲಿ ಒಬ್ಬರಾದ ಇವರು ಕನ್ನಡ ಚಲನಚಿತ್ರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವಂತೆ ಮಾಡಿ ಇಡೀ ಭಾರತೀಯ ಚಿತ್ರರಂಗಕ್ಕೆ ವಿಶೇಷವಾದಂತಹ ಸ್ಥಾನ ಕಲ್ಪಿಸಿದ್ದಾರೆ. ಘಟಶ್ರಾದ್ದ, ತಬರನ ಕತೆ, ತಾಯಿ ಸಾಹೇಬ, ದ್ವೀಪ ಚಿತ್ರಗಳು ಸ್ವರ್ಣಕಮಲ ಪ್ರಶಸ್ತಿಯನ್ನು ಗಳಿಸಿ ಇವರ ನಿರ್ದೇಶನದ ಸಾಮರ್ಥ್ಯತೆಗೆ ಮೆರುಗಿನ ಮುಕುಟವನ್ನು ತೊಡಿಸಿದಂಥವುಗಳಾಗಿವೆ. ನಾಯಿ ನೆರಳು, ಗುಲಾಬಿ ಟಾಕೀಸ್, ಕನಸೆಂಬ ಕುದುರೆಯ ನೇರಿ, ಹಸೀನಾ ಮುಂತಾದ ಹಲವು ಚಲನಚಿತ್ರಗಳಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಹರಿದು ಬಂದು ಇವರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದೆ. ಭಾರತೀಯ ಚಲನಚಿತ್ರದ ಇತಿಹಾಸದಲ್ಲಿ 4 ಬಾರಿ ರಾಷ್ಟ್ರಪತಿಗಳ ಗೋಲ್ಡನ್ ಲೋಟಸ್ ಪ್ರಶಸ್ತಿ ಗೆದ್ದಿರುವ 4 ಭಾರತೀಯ ಚಲನಚಿತ್ರ ನಿರ್ದೇಶಕರಲ್ಲಿ ಗಿರೀಶ್ ಕಾಸರವಳ್ಳಿ ಒಬ್ಬರು. ಇತರೆ 3 ಮಹಾನ್ ನಿರ್ದೇಶಕರಾದಂತಹ ಸತ್ಯಜಿತ್ ರಾಯ್, ಮೃಣಾಲ್ ಸೇನ್ ಮತ್ತು ಬುದ್ಧದೇವ್ ದಾಸ್ಗುಪ್ತ ಇವರ ಸಾಲಿಗೆ ಸೇರುವಂತಹ ನಮ್ಮ ಹೆಮ್ಮೆಯ ನಿರ್ದೇಶಕರು ಗಿರೀಶ್ ಕಾಸರವಳ್ಳಿ.
ಇವರ 15 ಚಲನಚಿತ್ರಗಳು ಇದುವರೆಗೆ 27 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು, 25 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಮತ್ತು 46 ಕರ್ನಾಟಕ ರಾಜ್ಯ ಪ್ರಶಸ್ತಿಗಳನ್ನು ಗೆದ್ದಿವೆ. ಭಾರತೀಯ ಚಿತ್ರರಂಗದ ಶತಮಾನೋತ್ಸವ ಆಚರಣೆಯಲ್ಲಿ ಇವರ ಪ್ರಥಮ ಚಿತ್ರ ಘಟಶ್ರಾದ್ದ ಅನ್ನು 100 ವರ್ಷಗಳಲ್ಲಿ ಭಾರತದಲ್ಲಿ ನಿರ್ಮಿಸಲಾಗಿರುವ 20 ಉತ್ತಮ ಚಲನಚಿತ್ರಗಳಲ್ಲಿ ಒಂದಾಗಿ ಮತ ನೀಡಲಾಗಿದೆ. ಇವರ ಚಲನಚಿತ್ರಗಳನ್ನು ಲಂಡನ್, ನ್ಯೂಯಾರ್ಕ್, ರೋಟರ್ಡ್ಯಾಮ್, ಬರ್ಲಿನ್, ರೋಮ್, ಶಿಕಾಗೋ, ಟೊರೊಂಟೊ, ಕೈರೋ, ಬ್ಯಾಂಕಾಕ್, ಶಾಂಘೈ, ಕೊಲಂಬೋ, ಮ್ಯಾಡ್ರಿಡ್, ಸಿಡ್ನಿ, ಢಾಕಾ, ಫುಕೋಕು, ಸಿಂಗಾಪುರ್, ಹಾಂಗ್ಕಾಂಗ್, ಗ್ರಾನಡಾ, ಲವಾಂಟೆ ಮುಂತಾದ ಪ್ರಮುಖ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರದರ್ಶಿಸಲಾಗಿದೆ. ಇವರು ನಿರ್ದೇಶಿಸಿದ ಟೆಲಿಸೀರಿಯಲ್ ಗೃಹಭಂಗ ಮನೆ ಮನೆಗಳಲ್ಲಿ ಧ್ವನಿಸಿ ಕನ್ನಡಿಗರ ಮನೆ ಸೂರೆಗೊಂಡಿತು. ಇವರ ಸಾಧನೆಯನ್ನು ಗುರುತಿಸಿ ಕುವೆಂಪು ವಿಶ್ವವಿದ್ಯಾಲಯ ಹಾಗೂ GITM ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿದೆ. ಆಯಾಯ ಕಾಲಕ್ಕೆ ತಕ್ಕ ಪರಿಕರ, ಭಾಷೆ, ಉಡುಗೆ ತೊಡುಗೆ, ಪರಿಸರಗಳನ್ನು ಸೃಷ್ಟಿಸಿ ಆ ಕಾಲಕ್ಕೆ ಪ್ರೇಕ್ಷಕರನ್ನು ಸೆಳೆದು ಕರೆದೊಯ್ದು ಮಂತ್ರಮುಗ್ಧರಾಗುವಂತೆ ಮಾಡುವ ಮಾಂತ್ರಿಕ ನಿರ್ದೇಶನ ಇವರದ್ದಾಗಿದೆ. ಘಟನೆಗಳನ್ನು ತಮ್ಮ ವಿಶಿಷ್ಟ ತುಲನಾತ್ಮಕ ಉಪಮೇಯಗಳಿಂದ ದರ್ಶಿಸಿ ಮನಮುಟ್ಟುವಂತೆ ಮಾಡುವುದು ಇವರ ನಿರ್ದೇಶನದ ವೈಶಿಷ್ಟ್ಯವಾಗಿದೆ. ಇವೆಲ್ಲದಕ್ಕೂ ಮುಕುಟಪ್ರಾಯವಾಗಿ ಭಾರತ ಸರ್ಕಾರದ 4ನೇ ಅತಿದೊಡ್ಡ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯು ಇವರ ಮುಡಿಗೇರಿದುದು ಇವರ ಕೀರ್ತಿಯನ್ನು ಹೆಚ್ಚಿಸಿದೆ. ಇಷ್ಟೆಲ್ಲ ವಿಶೇಷತೆಯನ್ನು ಒಳಗೊಂಡಿರುವ ಶ್ರೀಯುತರು ಕನ್ನಡಿಗರೆಂಬುದು ನಮ್ಮೆಲ್ಲರ ಹೆಮ್ಮೆ. ಇದಕ್ಕೆ ಭಾರಿ ದೊಡ್ಡ ಚಪ್ಪಾಳೆ ನಿರೀಕ್ಷೆ ಇದೆ. ಶ್ರೀಯುತರೇ, ರಂಗಸೌರಭ ಹಾಗೂ ಅಭಿರುಚಿಯ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ವಿಶೇಷ ಉಪಸ್ಥಿತಿಯನ್ನು ನೀಡಿರುವುದು ನಮ್ಮೆಲ್ಲರ ಸೌಭಾಗ್ಯವೆಂದು ಭಾವಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತ ಹಾಗೂ ಅಭಿನಂದನೆಗಳು. ಧನ್ಯವಾದ. ಕಾರ್ಯಕ್ರಮದ ಪ್ರಸ್ತಾವನೆ ಹಾಗೂ ಮುಖ್ಯ ಅತಿಥಿಗಳನ್ನು ಪರಿಚಯಿಸಿರುವಂತಹ ಮಧುರಾ BS ಅವರಿಗೆ ಧನ್ಯವಾದಗಳು. ಇಲ್ಲಿ 2 ಮಾತು. ಶ್ರೀಯುತ ಕಾಸರವಳ್ಳಿ ಸರ್ ಅವರ SL ಭೈರಪ್ಪನವರು ಬರೆದಂಥ ಗೃಹಭಂಗ ಪುಸ್ತಕವನ್ನು ಧಾರಾವಾಹಿ ಮಾಡಿದರು. ಅದು ಮನೆ ಮನೆಗೂ ತಲುಪಿತ್ತು, ಹೌದೋ ಅಲ್ವೋ? ಗೃಹಭಂಗ ಪುಸ್ತಕವಾಗಿದ್ದರೆ ಅದು ಪುಸ್ತಕ ಓದೋರಿಗೆ ಮಾತ್ರ ತಲುಪ್ತಾ ಇತ್ತು. ಆದರೆ ಪ್ರತಿ ಗ್ರಹಕ್ಕೆ ತಲುಪುವಂಥ ಕೆಲಸ ಆಗಿರೋದು ಶ್ರೀಯುತ ಕಾಸರವಳ್ಳಿ ಸರ್ ಅವರಿಂದ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು. ಇವರ ತಾಯಿ ಸಾಹೇಬ ಚಲನಚಿತ್ರ ಅದಾದ ನಂತರ ಕರ್ನಾಟಕ ಸಂಘದಲ್ಲಿ ಸುಮಾರು 16 ವರ್ಷಗಳ ಹಿಂದೆ ಅದರ ಬಗ್ಗೆ ಸಂವಾದ ಏರ್ಪಾಟು ಮಾಡಿದರು. ಆ ಸಂದರ್ಭದಲ್ಲಿ ಇವರೊಂದಿಗೆ ನಾವು ಇಡೀ ದಿನ ಇದ್ವು. ಅದೆಷ್ಟು ತಾಳ್ಮೆ! ಆ ಚಲನಚಿತ್ರಕ್ಕೆ ಅವರು ಹಾಕಿರುವಂತಹ ಶ್ರಮದ ಬಗ್ಗೆ ನಾವು ಏನೂ ತಿಳಿಯದವರು ಬರೀ ಚಲನಚಿತ್ರ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳೋದು ಬಹಳ ಕಷ್ಟದ ಕೆಲಸ ಅಲ್ಲ. ನಾವು ಎಂಜಾಯ್ ಮಾಡ್ತೀವಿ 3 ತಾಸು 2 ತಾಸು. ಆದರೆ ಅದರ ಬಗ್ಗೆ ಸಂವಾದ ಮಾಡುವಾಗ ಆ ಪಾತ್ರಗಳನ್ನು, ಪುಸ್ತಕದಲ್ಲಿರುವ ಪಾತ್ರ ಒಂದು ಜನಕ್ಕೆ ತಲುಪೋ ಹಾಗೆ ಚಲನಚಿತ್ರಕ್ಕೆ ಬರಬೇಕಾದ್ರೆ ಅದಕ್ಕೆ ಬರುವಂಥ ಸಂಭಾಷಣೆ ಇರ್ಬೋದು, ಚಿತ್ರೀಕರಣ ಇರ್ಬೋದು, ಇದರ ಬಗ್ಗೆ ಎಲ್ಲ ನಮ್ಮದು ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಅವರು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾಯಿದ್ರು ಅಂದರೆ ನಾವು ಕೂಡ ಚಲನಚಿತ್ರ ರಂಗಕ್ಕೆ ಹೋಗೋಣ ಅನ್ನುವಷ್ಟು. ಇದಕ್ಕೂ ಒಂದು ಚಪ್ಪಾಳೆ ಬರಲಿ. ಇದು ನಮಗೆ ತುಂಬ ಹೆಮ್ಮೆಯ ವಿಷಯ. ಯಾಕಂದರೆ ಇದೇ ಭುವಿಯ ಮಣ್ಣಿಂದ ಎದ್ದು ಆಗಸದೆತ್ತರಕ್ಕೆ ಬೆಳೆದು ನಮ್ಮ ಕನ್ನಡ ಮಾತನ್ನು, ಕನ್ನಡ ಭಾಷೆಯನ್ನು ದೊಡ್ಡ ಮಟ್ಟಕ್ಕೆ ಚಲನಚಿತ್ರದ ಮೂಲಕ ತೆಗೆದುಕೊಂಡು ಹೋಗಿರುವಂತಹ ಕೀರ್ತಿ ಕಾಸರವಳ್ಳಿ ಸರ್ ಅವರಿಗೆ ತಲುಪುತ್ತೆ. ಅವರ ಚಲನಚಿತ್ರಗಳು 30 ವರ್ಷದ ಹಿಂದಿಂದಿರಬಹುದು. ನಾವು ಅಂದರೆ ನಮ್ಮ ತಾತ ಅಜ್ಜಿಯರೆಲ್ಲ ಎಂಜಾಯ್ ಮಾಡಿರುವಂಥ ಫಿಲ್ಮ್ಗಳನ್ನು ಇವತ್ತು ನೋಡ್ತೀವಿ. ಅದೇ ರೀತಿ ನಮ್ಮ ಮೊಮ್ಮಕ್ಕಳು ಕೂಡ ನೋಡುವಂಥ ಒಳ್ಳೆಯ ಚಲನಚಿತ್ರಗಳನ್ನು, ಎವರ್ಗ್ರೀನ್ ಚಲನಚಿತ್ರಗಳನ್ನು ಅವರು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು. ಇದೀಗ
ರಂಗಸೌರಭ ಹಾಗೂ ಅಭಿರುಚಿ ವತಿಯಿಂದ ಪದ್ಮಶ್ರೀ ಡಾಕ್ಟರ್ ಗಿರೀಶ್ ಕಾಸರವಳ್ಳಿಯವರಿಗೆ ಗೌರವಾರ್ಪಣೆ. ಸ್ನೇಹಿತರು ಎನ್ ಎಸ್ ದೇವಕುಮಾರ್ ಅವರು ಮಾಲಾರ್ಪಣೆ ಮಾಡ್ತಾರೆ. ಎನ್ ಎಸ್ ನಾನೇ ಶ್ರೀ ಗಿರೀಶ್ ಕಾಸರವಳ್ಳಿಯವರ ಸ್ನೇಹಿತರಾದಂಥ ಎಚ್ ಎನ್ ದೇವಕುಮಾರ್ ಅವರು ಕೂಡ ಬಂದಿದ್ದಾರೆ. ಅವರು ಒಂದು ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಜಂಟಿಯಾಗಿ ಆಯೋಜಿಸಿರುವಂಥ ರಂಗಸೌರಭ ಮತ್ತು ಅಭಿರುಚಿ ಸಂಸ್ಥೆಗಳಿಗೆ ಮೊದಲನೇದಾಗಿ ನಾನು ಹಾರ್ದಿಕವಾಗಿ ಶುಭ ಹಾರೈಸ್ತೇನೆ. ಯಾಕೆಂತಂದರೆ ಇಂಥ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ. ಅಭಿರುಚಿಯ ಬಗ್ಗೆ ಪರಿಚಯಾತ್ಮಕವಾದಂಥ ಅಲ್ಲಿ ಮಾತುಗಳನ್ನು ಆಡ್ತಾ ಅದರ ಅಧ್ಯಕ್ಷರು ಹೇಳಿದರು. ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಅಷ್ಟೇ ಅಲ್ಲ, ಸಾಮಾಜಿಕವಾಗಿಯೂ ಗಣ್ಯವಾಗುವಂತಹ ಮೌಲ್ಯಯುತವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೆ ಅಂಥೇಳಿ, ಆ ಕಾರಣಕ್ಕಾಗಿ ಸಂಸ್ಕೃತಿಯನ್ನು ಮತ್ತು ಸಮಾಜವನ್ನು ಬೇರೆ ಬೇರೆಯಾಗಿ ನೋಡದೆ ಒಂದಾಗಿ ನೋಡುವ ಅವರ ಈ ಮನೋಭಾವಕ್ಕೆ ನಾನು ವಂದಿಸ್ತೇನೆ. ಇವತ್ತಿನ ನಾಟಕ ನೋಡೋದಕ್ಕೆ ನಾನು ಕೂಡ ಬಹಳ ಕುತೂಹಲಿಯಾಗಿದ್ದೇನೆ. ಯಾಕೆ ಅಂತಂದರೆ ಈ ಪೌರಾಣಿಕ ಪ್ರಸಂಗಗಳನ್ನು ಮರು ವ್ಯಾಖ್ಯಾನ ಮಾಡೋದಿದೆಯಲ್ಲ, ಅದು ಯಾವತ್ತೂ ನನಗೆ ಕುತೂಹಲಕಾರಿ, ನಿಮಗೂ ಪ್ರಾಯಶಃ ಅದು ಕುತೂಹಲಕಾರಿ, ಆಸಕ್ತಿದಾಯಕ. ನಾವೆಲ್ಲ ಯಕ್ಷಗಾನ ತಾಳಮದ್ದಲೆ ಪರಂಪರೆಯಿಂದ ಬಂದಂಥವರು. ಪ್ರತಿ ತಾಳಮದ್ದಲೆ ಪ್ರಸಂಗವು ಹೊಸ ವ್ಯಾಖ್ಯಾನವನ್ನು ನಮ್ಮ ಮುಂದೆ ಇಡ್ತಾ ಇರುತ್ತೆ. ಆ ವ್ಯಾಖ್ಯಾನ ಏನು, ಆ ಮೂಲಕ ಆ ಪಾತ್ರಗಳನ್ನು ಹೇಗೆ ವಿಭಿನ್ನವಾಗಿ ಅರ್ಥ ಮಾಡ್ಕೋಬಹುದು ಅನ್ನೋದು ನಾವು ಕುತೂಹಲದಿಂದ ಆ ಪ್ರದರ್ಶನ ನೋಡೋದಕ್ಕೆ ಹೋಗೋದಕ್ಕೆ ಒಂದು ಕಾರಣ ಆಗಿರುತ್ತೆ. ಸಾಮಾನ್ಯವಾಗಿ ಸಾಮಾಜಿಕ ನಾಟಕಗಳಲ್ಲಿ ಸಾಮಾಜಿಕ ಸ್ಥಿತಿಗತಿಯನ್ನು ವ್ಯಾಖ್ಯಾನಿಸ್ತಾ ಹೋದರೆ, ಈ ತರಹದ ನಾಟಕಗಳಲ್ಲಿ ಪೌರಾಣಿಕ ನಾಟಕಗಳ ವ್ಯಾಖ್ಯಾನ ಮಾಡುವಾಗ ಮನುಷ್ಯನ ಮನೋಭಾವವನ್ನು, ಮನುಷ್ಯನ ವ್ಯಕ್ತಿತ್ವವನ್ನು ವ್ಯಾಖ್ಯಾನಿಸುವ ಒಂದು ಕ್ರಿಯೆ ಇರುತ್ತಲ್ಲ, ಅದು ನನಗೆ ಯಾವಾಗಲೂ ಫ್ಯಾಸಿನೇಟಿಂಗ್. ಅದು ಹಾಗಾಗಿ ಈ ಪುರಾಣಗಳ ಮರುವ್ಯಾಖ್ಯಾನದ ನಾಟಕ ಆಗಿರ್ಬೋದು, ಯಾವುದೇ ಯಕ್ಷಗಾನ ಪ್ರಸಂಗ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅದನ್ನು ನಾನು ಭಾಳ ಕುತೂಹಲದಿಂದ ನೋಡ್ತಾ ಇರ್ತೇನೆ. ಅದು ಭಾರತದ ಪುರಾಣ ಆಗಿರ್ಬೋದು, ಬೇರೆ ದೇಶಗಳ ಪುರಾಣ ಆಗಿರ್ಬೋದು, ದಂತಕಥೆಗಳಾಗಿರ್ಬೋದು, ಐತಿಹ್ಯಗಳಾಗಿರ್ಬೋದು, ನಮಗೆ ದಕ್ಕದ ಅಥವಾ ನಾವು ನಮ್ಮ ದೈನಂದಿನ ಜೀವನದಲ್ಲಿ ನೋಡದ ಒಂದು ಹೊಸ ನೋಟವನ್ನು ದಕ್ಕಿಸ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಈ ಥರ ನಾಟಕಗಳನ್ನು ನಾನು ಬಹಳ ಕುತೂಹಲದಿಂದ ವಾಚಿಸ್ತಾ ಹೋಗ್ತೇನೆ ಅಂತ ನೋಡ್ತಾ ಹೋಗ್ತೇನೆ. ಈ ನಾಟಕದ ಕರಪತ್ರದಲ್ಲಿ ಒಂದೆರಡು ಮಾತುಗಳಿದೆ, ಅದು ನನ್ನನ್ನು ಬಹಳ ಕುತೂಹಲಿಯನ್ನಾಗಿ ಮಾಡಿದೆ. ಆ ಕಾರಣಕ್ಕಾಗಿ ಈ ನಾಟಕವನ್ನು ಭಾಳ ಕುತೂಹಲದಿಂದ ನೋಡ್ತಾ ಇದ್ದೇನೆ. ಅದರ ಒಂದು ಮಾತು ಹೇಳುತ್ತವರು, ರಾಮನ ವ್ಯಕ್ತಿತ್ವವನ್ನು ಪ್ರಜ್ವಲಿಸಿದ ಕೈಕೇಯಿಯ ಚಿತ್ರಣ ಇದು ಅಂತ. ಸಾಮಾನ್ಯ ನಮಗೆಲ್ಲ ಪರಿಚಯ ಇರುವ ಕೈಕೇಯಿ ಯಾರು ಅಂತಂದರೆ, ರಾಮನನ್ನು ವನವಾಸಕ್ಕೆ ಕಳಿಸಿದ ಕೈಕೇಯಿ. ಆದರೆ ಇವರು ಬಳಸುವ ಭಾಷೆ ರಾಮನನ್ನು ಪ್ರಜ್ವಲಿಸಿದ ಕೈಕೇಯಿ ಅಂತ. ರಾಮನನ್ನು ಪ್ರಜ್ವಲಿಸೋದು ಅಂತಂದರೆ ರಾಮನನ್ನು ಶ್ರೀರಾಮನನ್ನಾಗಿ ಮಾಡಿದ, ಮರ್ಯಾದಾ ಪುರುಷೋತ್ತಮನಾಗಿ ಮಾಡಿದ ಕೈಕೇಯಿ ಕತೆ. ಅದೇ ಮುಂದದಲ್ಲಿ ಬಹಳ ತುಂಬ ಒಂದು ಅದರ ವ್ಯಾಖ್ಯಾನವೇ ಬಹಳ ಚೆನ್ನಾಗಿದೆ. ರಾಮ ಪ್ರಜ್ವಲಿಸಲು ಕೈಕೇಯಿ ಮತ್ತು ಮಂಥರೆ ಕಾರಣವಾಗ್ತಾರೆ ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ. ನೋಡಿ, ಎರಡೂ ಪಾತ್ರಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಒಂದು ರೀತಿ ನೆಲೆಯಿಂದ. ಪೌರಾಣದ ಮರು ವ್ಯಾಖ್ಯಾನದಲ್ಲಿ ಏನಾಗುತ್ತೆ ಅಂದರೆ, ಅದೇ ಪಾತ್ರಗಳನ್ನು ಬೇರೊಂದು ನೆಲೆಯಿಂದ ಅರ್ಥ ಮಾಡ್ಕೊಂಡಾಗ
ನಾವು ಕೇವಲ ಮಂಥರೆಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಕೇವಲ ಕೈಕೆಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಮನುಷ್ಯನನ್ನೇ ನಾವು ಅರ್ಥ ಮಾಡ್ಕೊಳ್ತೀವಿ. ಅದು ನನಗೆ ಯಾವತ್ತೂ ಫ್ಯಾಸಿನೇಟಿಂಗ್ ಅದು. ಯಾಕೆಂತಂದರೆ ನಾವು ಸಾಮಾನ್ಯವಾಗಿ ಕೆಲವು ಸಿದ್ಧ ಮಾದರಿಗಳಲ್ಲೇ ಮನುಷ್ಯನ ಅರ್ಥ ಮಾಡ್ಕೋತೀವಿ, ನೀನು ಒಳ್ಳೆಯವನು ನೀನು ಕೆಟ್ಟವನು ಅಂತ. ಆದರೆ ಆ ಒಳ್ಳೆಯತನ ಕೆಟ್ಟತನದ ಹಿಂದೆ ಅನೇಕ ಪ್ರೇರಣೆಗಳಿರುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಇರೋದಿಲ್ಲ. ಸಾಮಾಜಿಕ ಪ್ರೇರಣೆಗಳಿರ್ಬೋದು, ಧಾರ್ಮಿಕ ಪ್ರೇರಣೆಗಳಿರ್ಬೋದು, ಒಟ್ಟಾರೆ ನಮ್ಮ ಸಮಾಜದ ಸ್ಥಿತಿಗತಿಯ ಪ್ರೇರಣೆಗಳಿರ್ಬೋದು, ರಾಜಕೀಯ ವ್ಯವಸ್ಥೆ ಇರ್ಬೋದು, ಅದು ಮನುಷ್ಯನನ್ನು ರೂಪಿಸ್ತಿರುತ್ತೆ ಅನ್ನೋದು ನಾವು ನೋಡಿರಲ್ಲ. ಆ ಕಾರಣಕ್ಕಾಗಿ ನಾನು ಹೇಳಿದ್ದು, ನನಗೆ ಈ ಯಕ್ಷಗಾನ ಮತ್ತು ತಾಳಮದ್ದಲೆ ಪ್ರಸಂಗಗಳು ಬಹಳ ಯಾವತ್ತೂ ಫ್ಯಾಸಿನೇಟಿಂಗ್. ಯಾಕೆ ಅಂದರೆ ಪ್ರತಿ ದಿವಸನೂ ಅದನ್ನು ಮರು ವ್ಯಾಖ್ಯಾನ ಮಾಡ್ತಾಯಿರ್ತಾರೆ. ಒಂದು ದಿನ ಅರ್ಜುನ ಬಹಳ ದೊಡ್ಡ ಹೀರೋ ಆಗಿ ಚಿತ್ರಿತವಾದರೆ ಮಾರನೇ ದಿವಸ ಅರ್ಜುನನ ಮತ್ತೊಂದು ಮುಖವನ್ನು ಅವ್ರು ಪರಿಚಯಿಸ್ತಾ ಇರ್ತಾರೆ. ಆಗ ನಾವು ಅರ್ಥ ಮಾಡ್ಕೊಳ್ಳೋದು ಅರ್ಜುನನ ದೌರ್ಬಲ್ಯ, ಅರ್ಜುನನ ಶಕ್ತಿ ಎರಡರನ್ನು ಒಟ್ಟಾಗಿ ಇಡಿಯಾಗಿ ಅವನನ್ನು ಅರ್ಥೈಸ್ತೀವಿ. ಅದು ಸಂಪೂರ್ಣವಾದ ಚಿತ್ರಣ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ರ್ಯಾಡಿಕಲ್ ಆಗಿ ಅಥವಾ ಒಂದು ಇವನು ಸರಿ ಇವನು ತಪ್ಪು ಅಂತ ಸುಲಭ ನಿರ್ಧಾರಗಳು ನಮಗೆ ಯಾವತ್ತೂ ಸರಿಯಾದ ಸತ್ಯವನ್ನು ತೋರಿಸೋದಿಲ್ಲ. ಆ ಕಾರಣಕ್ಕೆ ಇದು ಬಹಳ ಬಹಳ ಮುಖ್ಯವಾದದ್ದು ಅಂತ ನನಗನ್ಸುತ್ತೆ. ಇವತ್ತಿನ ಪ್ರಯೋಗ ಯಾವ ರೀತಿಯಲ್ಲಿ ಮಂಥರೆಯನ್ನು, ರಾಮನನ್ನು, ಕೈಕೆಯನ್ನು ವ್ಯಾಖ್ಯಾನಿಸಿದ್ದಾರೆ, ಹಾಗೆ ಆ ಮೂಲಕ ರಾಮಾಯಣವಾದ ಮರು ಓದಿಗೆ, ಮನುಷ್ಯನ ಸಹಜ ಸ್ಥಿತಿಯ ಮರು ವ್ಯಾಖ್ಯಾನಕ್ಕೆ ನಮ್ಮನ್ನು ಓದುತ್ತಾರೆ ಅನ್ನೋದು ನನಗೆ ಭಾಳ ಆಸಕ್ತಿದಾಯಕ ಆಗಿದೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ನಾನು ಹೇಳ್ತೇನೆ. ಕೆಲವು ವರ್ಷಗಳ ಹಿಂದೆ ಒಬ್ಬರು ಭಾರತೀಯ ದೇವರುಗಳ ಬಗ್ಗೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದರು. ಇಲ್ಲಿಯ ದೇವರುಗಳು, ಇದು ಸಾಮಾನ್ಯವಾಗಿ ಎಲ್ಲರೂ ಹೇಳುವ ಮಾತು, ಇವರು ಯಾಕೆ ದೇವರು ಅಂತ ಕರಿತೇವೆ? ಯಾಕಂದರೆ ಅವರು ಎಲ್ಲ ಸದ್ಗುಣಗಳು ಇದೆ, ಎಲ್ಲ ದುರ್ಗುಣಗಳು ಇದೆ ಈ ದೇವರಲ್ಲಿ. ನಾವು ಕೃಷ್ಣನನ್ನು ತಗೊಂಡ್ರೆ ಬಹಳ ಸಂಕೀರ್ಣವಾದ ವ್ಯಕ್ತಿತ್ವವನ್ನು, ದುರ್ಗುಣಗಳು ಇದಾಗಿದೆ. ಹಾಗಾಗಿ ಅವನನ್ನು ನಾವು ದೇವರು ಅಂತ ಮನಸ್ಸಿಗೆ ಒಪ್ಪಲಿಲ್ಲ. ಹಾಗಾಗಿ ನಾನು ಮತಾಂತರಗೊಂಡೆ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಆಗ ನಾನು ಒಂದು ವ್ಯಾಖ್ಯಾನ ಹೇಳಿದೆ. ನೋಡಿ, ಒಂದು ಸಣ್ಣ ವ್ಯತ್ಯಾಸ ಇದೆ. ಉಳಿದೆಲ್ಲ ಧರ್ಮಗಳಲ್ಲಿ ದೇವರು ಅನ್ನೋನು ಮನುಷ್ಯನಿಗೆ ಅತೀತವಾದವನು. ಅವನಲ್ಲಿ ಯಾವುದೇ ದುರ್ಗುಣಗಳಿರಲ್ಲ. ಆದರೆ ಭಾರತೀಯ ಧರ್ಮದಲ್ಲಿ ಹಾಗಾಗೋದಿಲ್ಲ. ಆ ಎಲ್ಲ ದೇವರುಗಳು ಮನುಷ್ಯರ ಥರನೇ ಇರ್ತವೆ. ನಾವು ಹೇಗೆ ತಪ್ಪುಗಳನ್ನು ಮಾಡ್ತೀವೋ ಅದೆಲ್ಲ ಅವರೂ ಮಾಡ್ತಾಯಿರ್ತಾರೆ ದೇವರು. ಕೃಷ್ಣ ಸುಳ್ಳು ಹೇಳ್ತಾನೆ, ಕೃಷ್ಣ ಮೋಸನೂ ಮಾಡ್ತಾನೆ. ಯಾವ ಕಾರಣಕ್ಕಾಗಿ ಅಂತಂದರೆ ಒಂದು ಸತ್ಯ ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ. ಆ ಮೂಲಕ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಈ ದೇವರುಗಳಿದ್ದಾರಲ್ಲ, ಎಲ್ಲೋ ಒಂದು ಪೂರ್ಣ ಪ್ರಮಾಣದ ಇದು ಅಲ್ಲಿರೋದಿಲ್ಲ. ಮನುಷ್ಯನೇ ದೇವರಾಗುವ ಒಂದು ಪ್ರವೃತ್ತಿಯನ್ನು ಅವ್ರು ತೋರಿಸ್ತಾ ಹೋಗ್ತಾರೆ. ಮನುಷ್ಯ ತನ್ನ ಗುಣಗಳನ್ನು ಬೆಳೆಸ್ಕೊಳ್ತಾ ಅವನಿಗೆ ಆ ಶಕ್ತಿ ಬರುವ ಸಾಧ್ಯತೆಯನ್ನು ಈ ಧರ್ಮಗಳು ಹೇಳ್ತಾ ಇವೆ. ಕೃಷ್ಣ ಅವನಿಗೆ ಜಾತಿ ಕೂಡ ಗೊತ್ತು, ಅವನು ಯಾನು ಅಂತ, ಅವನು ಕೆಲಸ ಮಾಡ್ತಿದ್ದ ಏನು ಕೂಡ ಗೊತ್ತು. ಹಾಗಾಗಿ ಆ ಮಾತು ಏನು ಹೇಳುತ್ತೆ ಅಂದರೆ, ಕೃಷ್ಣ ಯಾವ ರೀತಿಯಲ್ಲಿ ದೇವರಾಗ್ತಾನೋ ನಾವು ಕೂಡ ಹಾಗೆ ಆಗಬಹುದು. ಇದು ಈ ಧರ್ಮ ಹೇಳಿಕೊಡುವ ಒಂದು ಪಾಠ ಅಂತ ನಾನು ತಿಳ್ಕೊಂಡಿದ್ದೇನೆ. ಅನೇಕ ಧರ್ಮಗಳು ಸುಲಭವಾಗಿ ಅವರು ಮನುಷ್ಯನನ್ನು ಮೀರಿದ ವ್ಯಕ್ತಿತ್ವ ಅಂತ ಹೇಳ್ತಾರೆ. ಅಲ್ಲ, ಮನುಷ್ಯನಿಗೆ ಆ ಶಕ್ತಿ ಇದೆ ಅಂತ ಹೇಳುವ ಧರ್ಮ ಈ ನಮ್ಮ ಪುರಾಣಗಳು. ಹಾಗಾಗಿ ಆ ಪುರಾಣಗಳ ಮರು ವ್ಯಾಖ್ಯಾನ ಇದೆಯಲ್ಲ, ಅದು ಯಾವತ್ತೂ ನನಗೆ ಖುಷಿ ಕೊಡುವಂಥದ್ದು. ಈ ಪುರಾಣದಲ್ಲಿ ಒಂದೇ ಥರದ ಇದಿದೆ ಅನ್ನೋದೇ ನನಗೆ ಸ್ವಲ್ಪ ಒಪ್ಪಿಗೆ ಆಗದ ಮಾತು. ಯಾಕಂದರೆ ನಮ್ಮೂರಲ್ಲೂ ರಾಮ ಇದ್ದಾನೆ, ನಮ್ಮೂರಲ್ಲೂ ರಾಮ ಬಂದಿದ್ದಾನೆ ತಿಳ್ಕೊತಾನಲ್ಲ. ಆ ರೀತಿಯಲ್ಲಿ ಆ ರಾಮನನ್ನು ನಾವು ಸ್ಥಳೀಯವಾಗಿಸ್ತೇವೆ, ಆ ರಾಮನನ್ನು ನಾವು ನಮ್ಮವನಾಗಿಸ್ತೇವೆ, ಆ ಕೃಷ್ಣನನ್ನು ನಮ್ಮವನಾಗಿಸ್ತೇವೆ. ನಮ್ಮೂರಲ್ಲೂ ಒಂದು ಕಲ್ಲಿದೆ, ಇಲ್ಲಿ ಪಾಂಡವರು ಅಡುಗೆ ಮಾಡಿದ್ರಂತೆ ಅಂತ. ಆ ಕಲ್ಲು 3 ಕಲ್ಲು ಇಟ್ಕೊಂಡಿದ್ದಾರೆ. ಅದು ಭಾಳ ಪೂಜ್ಯವಾದದ್ದು. ಅದು ಯಾಕೆ ಅಂತಂದರೆ ಅವ್ನು ನಮ್ಮೂರಲ್ಲಿ ವನವಾಸ ಮಾಡ್ತಾ ಅವ್ರು ಅಲ್ಲಿಗೆ ಬಂದಾಗ ಅಲ್ಲಿ
ಅಡುಗೆ ಮಾಡಿದ್ದರು ಅಂಥೇಳಿ. ಅಂದರೆ ನಿಜವಾಗಿಯೂ ನಮಗೆ ಯಾವುದು ಇದೆಲ್ಲಿದೆ ಅಂತ, ಕುರುಕ್ಷೇತ್ರ ಎಲ್ಲಿದೆ ಅಂತ ಗೊತ್ತಿಲ್ಲ, ಏನೋ ಹಸ್ತಿನಾವತಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಅಥವಾ ಅಯೋಧ್ಯೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದರೆ ಅದನ್ನೆಲ್ಲ ನಾವು ನಮ್ಮೂರಿನಲ್ಲಿ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀವಿ. ಈ ರೀತಿಯಲ್ಲಿ ದೇವರನ್ನು, ಪುರಾಣವನ್ನು ನಾವು ನಮ್ಮದಾಗಿಸೋದಿದೆಯಲ್ಲ, ಅದು ಬಹಳ ಬಹಳ ಅರ್ಥಗರ್ಭಿತವಾದದ್ದು ಮತ್ತು ಮೌಲಿಕವಾಗಿ ಅದು ಹೆಚ್ಚು ಅರ್ಥಗರ್ಭಿತವಾದದ್ದು ತಿಳ್ಕೊಳ್ತೀನಿ. ಅಂಥ ಒಂದು ಪ್ರಯತ್ನ ಇದು. ಹಾಗಾಗಿ ಅದು ನಾನು ನೋಡೋದಕ್ಕೆ ಭಾಳ ಆಸಕ್ತನಾಗಿದ್ದೇನೆ. ಇಷ್ಟು ಮಾತುಗಳನ್ನು ಹೇಳ್ತಾ, ಇದೊಂದು ವಿಶಿಷ್ಟವಾದ ಪ್ರಯೋಗ ಆಗಲಿದೆ, ಅದು ನಾವು ನೋಡೋಣ. ನಿಮಗೆಲ್ಲ ಒಂದು ರೀತಿಯಲ್ಲಿ ಹೊಸದಾಗಿ ಪುರಾಣವನ್ನು ಓದುವ, ರಾಮಾಯಣವನ್ನು ಓದುವ ಒಂದು ಆಸಕ್ತಿ ಹುಟ್ಟಿಸಲಿ ಅಂತ ಹೇಳ್ಕೊಳ್ತಾ, ಇದನ್ನು ಬರೆದು ನಿರ್ದೇಶಿಸಿದ ಉಷಾ ನಟೇಶ್ ಕಾಸರವಳ್ಳಿಯವರಿಗೆ ಹಾಗೂ ಅದೆಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ ನಾನು ಶುಭ ಹಾರೈಸ್ತೇನೆ. ನಮಸ್ಕಾರ. ಡಾಕ್ಟರ್ ಗಿರೀಶ್ ಕಾಸರವಳ್ಳಿಯವರಿಗೆ ಧನ್ಯವಾದಗಳು. ಇದೀಗ ಪ್ರತಿಭಾ ಪುರಸ್ಕಾರ. ಅಭಿರುಚಿಯ ಮೆಂಬರ್ ಮಕ್ಕಳಿಗೆ 10ನೇ ತರಗತಿ ಮತ್ತು ದ್ವಿತೀಯ PUCಯಲ್ಲಿ ಅಂಕಗಳನ್ನು ಪಡೆದು ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಪುರಸ್ಕಾರ. ಮೊದಲನೆಯದಾಗಿ 10ನೇ ತರಗತಿಯಲ್ಲಿ 90% ಪಡೆದಿರುವಂತಹ ಶ್ರೀಮತಿ ಶಾರದಾ ಮತ್ತು ಶ್ರೀ ಗಣೇಶ್ ಮೂರ್ತಿಯವರ ಪುತ್ರಿ ಕುಮಾರಿ ಆಶ್ರಿತಾ. ದ್ವಿತೀಯ PUCಯಲ್ಲಿ 93% ಪಡೆದು ಉತ್ತೀರ್ಣರಾಗಿರುವಂತಹ ಶ್ರೀಮತಿ ಶಾಲಿನಿ ಮತ್ತು ಶ್ರೀ ರಾಮಸ್ವಾಮಿ ಇವರ ಪುತ್ರಿ ಕುಮಾರಿ ಅಚಿಂತಾ. ಇವರಿಬ್ಬರಿಗೂ ಕೂಡ ವಿಶೇಷ ಅಭಿನಂದನೆಗಳು. ಇವರ ಮುಂದಿನ ವಿದ್ಯಾಭ್ಯಾಸ ಹಾಗೂ ಇವರ ಬಾಳ ಕನಸು ನನಸಾಗಲಿ ಅಂತ ಈ ವೇದಿಕೆಯಿಂದ ಶುಭ ಹಾರೈಕೆಗಳು.